ಮೂಡ ಕೇಸ್ಗೆ ಮತ್ತೆ ಬಿಗ್ ಟ್ವಿಸ್ಟ್. ಆರ್ಟಿಐ ಅರ್ಜಿಯಲ್ಲಿ ಸತ್ಯ ಬಯಲಾಯ್ತಾ? ಸಿದ್ದು ವಿರುದ್ಧ ಹಳ್ಳಿ ಹಕ್ಕಿ ತಿರುಗಿ ಬಿದ್ದಿದ್ದಕ್ಕೆ ಮೂಡ ಕೇಸ್ಗೆ ಮತ್ತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೂಡ ಅಧಿಕಾರಿಗಳು ಸಿದ್ದರಾಮಯ್ಯನವರ ಪತ್ನಿಯ ಜಮೀನನ್ನ ವಶಕ್ಕೆ ಪಡೆದಿದ್ದರಿಂದ ಅವರಿಗೆ 50-50 ಅನುಪಾತದಲ್ಲಿ ಬೇರೆ ಕಡೆ ನಿವೇಶನಗಳನ್ನ ಹಂಚಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ನಮ್ಮ ಜಮೀನು ವಶಕ್ಕೆ ಪಡೆದುಕೊಂಡ್ರೆ ಬಿಟ್ಟು ಕೊಡಬೇಕಾ ಅಂತೇಳಿ ಸಿದ್ದರಾಮಯ್ಯ ಇತ್ತೀಚೆಗೆ ಪ್ರಶ್ನೆ ಮಾಡಿದ್ರು. ಆದ್ರೀಗ ಮೂಡ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಆರ್ಟಿಐ ಅರ್ಜಿಯಲ್ಲಿ ಬೇರೆಯದ್ದೇ ವಿಷಯ ಹೊರಬಂದಿದೆ. ಅಷ್ಟೇ ಅಲ್ಲ, ಬಿಜೆಪಿ ಎಂಎಲ್ಸಿ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಸಿದ್ದರಾಮಯ್ಯ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಾಗಾದ್ರೆ ಏನಿದು ಮೂಡ ಕೇಸ್ಗೆ ಹೊಸ ಟ್ವಿಸ್ಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಲೋಕಸಭಾ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಪರ ನಿಷ್ಠೆ ತೋರಿಸಿದ್ದ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಕಾಂಗ್ರೆಸ್ ಪರ ವಾದ ಮಾಡಿದ್ರೆ ಬಿಡಿಗಾಸು ಸಿಗಲ್ಲ ಅನ್ನೋದು ಗೊತ್ತಾಗಿದೆ ತಡ ಇದೀಗ ಪ್ಲೇಟ್ ಚೇಂಜ್ ಮಾಡಿದ್ದಾರೆ. ಅವಕಾಶ ಸಿಕ್ಕಿದ್ರೆ ಸಾಕು ಕಾಂಗ್ರೆಸ್ ವಿರುದ್ಧ, ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪತ್ನಿಯ ಜಮೀನು ವಿವಾದದ ಬಗ್ಗೆ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ದನಿ ಎತ್ತಿದ್ದಾರೆ. ಸಮಾಜವಾದಿ ಮನಸ್ಸುಳ್ಳ ಸಿದ್ದರಾಮಯ್ಯನವರು ಮಣ್ಣಿಗೋಸ್ಕರ ಆಸೆ ಪಡುತ್ತಿದ್ದಾರೆ. ಕೂಡಲೇ ಕೆಸರೆಯಲ್ಲಿರುವ 3 ಎಕರೆ 16 ಗುಂಟೆ ಜಮೀನನ್ನ ಸರ್ಕಾರಕ್ಕೆ ವಾಪಸ್ ನೀಡಲಿ ಅಂತೇಳಿ ಒತ್ತಾಯಿಸಿದ್ದಾರೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ಮೈಸೂರಿನ ಮೂಡ ಕಚೇರಿ ಎದುರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ಎಚ್ ವಿಶ್ವನಾಥ್, ಸಿಎಂ ತಮ್ಮ ಜಮೀನನ್ನ ವಿಶೇಷ ಮಕ್ಕಳ ಶಾಲೆ, ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕೆ ಹಸ್ತಾಂತರಿಸಬೇಕು. ಇದರಿಂದ ಸಿದ್ದರಾಮಯ್ಯನವರ ವ್ಯಕ್ತಿತ್ವವು ಹೆಚ್ಚಾಗುತ್ತೆ. ಮೂಡದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿದೆ. ಈ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ಶಿಕ್ಷೆ ಆಗಬೇಕು. ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು. ಇಲ್ಲದಿದ್ದರೆ ಹೈಕೋರ್ಟ್ ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸುವೆ ಅಂತೇಳಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಮಣ್ಣಿನ ಆಸೆಗೆ ಸಿಲುಕಿದ್ದಾರೆ. ಜಮೀನಿಗೆ 62 ಕೋಟಿ ರೂಪಾಯಿ ಕೊಡಲೇಬೇಕಲ್ಲವೇ ಅಂತ ಕೇಳುತ್ತಿದ್ದಾರೆ. ಭೂಮಿ ಅಭಿವೃದ್ಧಿ ಮಾಡಿದ ಮೇಲೆ ಉಳಿಯೋದು ಶೇಕಡ 40% ಮಾತ್ರ. ಹಣಕಾಸು ಖಾತೆಯವರಿಗೆ ಇಷ್ಟು ಗೊತ್ತಾಗುವುದಿಲ್ಲವೇ ಅಂತೇಳಿ ಎಚ್ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಿಎಂ ಪತ್ನಿಗೆ ಸೇರಿದ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿರುವ 3 ಎಕರೆ 16 ಗುಂಟೆ ಜಮೀನು ಮೂಲವಾಗಿ ಲಿಂಗ ಉರುಫ್ ಜವರ ಎಂಬ ದಲಿತ ಸಮುದಾಯದವರಿಗೆ ಸೇರಿದ್ದಾಗಿದೆ. ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ 2004ರಲ್ಲಿ ಇದನ್ನ ಖರೀದಿಸಿದ್ರು. ಡಿನೋಟಿಫೈ ಆದ ಈ ಜಮೀನನ್ನ ನಿವೇಶನಗಳನ್ನಾಗಿ ವಿಂಗಡಿಸಿ ಜನರಿಗೆ ಮೂಡ ಹಂಚಿತ್ತು. ಹೀಗಿದ್ರು ಸಿಎಂ ಬಾಮೈದ ಮಲ್ಲಿಕಾರ್ಜುನ್ ಸ್ವಾಮಿ ಖರೀದಿಸಿದ್ದಾರೆ ಅಂತಾನು ಎಚ್ ವಿಶ್ವನಾಥ್ ದೂರಿದ್ದಾರೆ. ಸಾಮಾಜಿಕ ಹೋರಾಟಗಾರ ಗಂಗರಾಜು ಮಾತನಾಡಿ, ಸರ್ವೆ ನಂಬರ್ 464ರ ಈ ಜಮೀನನ್ನ 19 ಜನರಿಗೆ 2003-2007ರವರೆಗೆ ಮೂಡ ಹಕ್ಕು ಪತ್ರವನ್ನ ನೀಡಿದೆ. ಹೀಗಿರುವಾಗ ಜವರ ಎಂಬುವವರಿಂದ 5.95 ಲಕ್ಷ ರೂಪಾಯಿಗೆ ಮಲ್ಲಿಕಾರ್ಜುನ್ ಸ್ವಾಮಿ ಅವರು ಜಮೀನು ಖರೀದಿಸುವುದು ಹೇಗೆ ಸಾಧ್ಯ? 2004ರಲ್ಲಿ ಆಗಿನ ಜಿಲ್ಲಾಧಿಕಾರಿ ಕೂಡ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತಾನು ಆರೋಪಿಸಲಾಗಿದೆ. ಹಕ್ಕು ಪತ್ರ ವರ್ಗಾವಣೆಯಾಗಿದ್ರು ಅಣ್ಣನಿಂದ ಸಿಎಂ ಪತ್ನಿ ಪಾರ್ವತಿ ದಾನಪತ್ರವಾಗಿ 2010ರಲ್ಲಿ ಜಮೀನು ಪಡೆಯುತ್ತಾರೆ. ದಾನಪತ್ರದಲ್ಲಿ ಮಲ್ಲಿಕಾರ್ಜುನ್ ಸ್ವಾಮಿ ಹಾಗೂ ಸಿದ್ದರಾಮಯ್ಯ ಅವರ ವಿಳಾಸ ಒಂದೇ ಆಗಿದೆ. ಇದು ಸಿದ್ದರಾಮಯ್ಯ ಅವರ ಬೇನಾಮಿ ಆಸ್ತಿ ಆಗೋದಿಲ್ವೇ ಅಂತಾನು ಪ್ರಶ್ನೆ ಮಾಡಿದ್ದಾರೆ. ಅದೇನೇ ಇರ್ಲಿ, ಸಿಎಂ ಪತ್ನಿಯ ಹೆಸರಲ್ಲಿದ್ದ ಮೂಡ ಜಮೀನು ವಿವಾದ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ಟ್ವಿಸ್ಟ್ ಪಡ್ಕೊಂತಿದೆ. ಇದರ ಸತ್ಯಾಸತ್ಯತೆ ನಿಷ್ಪಕ್ಷಪಾತ ತನಿಖೆಯಿಂದಷ್ಟೇ ಹೊರಬರಬೇಕಾಗಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.